ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೋ ರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಕನ್ನಡ ಅಸ್ಟ್ರೋ ಮೀಡಿಯಾ ಮುಖಾಂತರ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ನೀವೆಲ್ಲ ತಮ್ಮನೇಲಿ ನೋಡೇ ಇರ್ತೀರ, ಒಂದು ಸಂಖ್ಯೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಭವಿಷ್ಯವನ್ನು ನೋಡುವಂಥ ಒಂದು ವಿಚಾರ. ನೋಡಿ, ಭಗವಂತ ಹೆಂಗೆ ಸೃಷ್ಟಿ ಮಾಡಿದಾನಂದರೆ ಫುಲ್ ಕ್ಯಾಲ್ಕುಲೇಷನ್ನು. ನೀವು ಕೂತ್ಕೊಂಡು ಎದ್ದಾಗ ಎಷ್ಟು ಸಲ ಕೂತ್ಕೊಂಡಿದ್ರಿ, ಎಷ್ಟು ತಿಂಡಿ ತಿಂದ್ರಿ, ಎಷ್ಟು ಊಟ ಮಾಡಿದ್ರಿ, ಅದು ಯಾವ ಕ್ವಾಂಟಿಟಿ ಇತ್ತು, ಎಲ್ಲ ಕ್ಯಾಲ್ಕುಲೇಷನ್ ಇದೆ. ಹಾಗಾಗಿ ಆ ಭಗವಂತನ ಒಂದು ಕ್ಯಾಲ್ಕುಲೇಷನ್ನ ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ, ಏನು ನಡೀತಾ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಬೋದು. ಅದರಲ್ಲಿ ಸಿಂಪಲ್ ಮೆಥಡಲ್ಲಿ ನಾನು ನಿಮಗೊಂದು ಟ್ರಿಕ್ಸ್ ಕೊಡ್ತೀನಿ, ಯಾವ ಥರ ಅದನ್ನು ನೋಡ್ಕೊಳ್ಳೋದು ಅಂಥೇಳಿ. ನೋಡಿ, ಅದನ್ನು ನೋಡ್ಕೋಬೇಕಾದ್ರೆ ನೀವೇನು ಮಾಡಬೇಕು, ಒಂದು ವಿಶೇಷವಾಗಿ ಒಂದು ಶುಭ ಮುಹೂರ್ತದಲ್ಲಿ ಒಂದು ಪೇಪರ್ ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ. ಪೇಪರ್ ಪೆನ್ ಇಟ್ಕೊಂಡು ಕೂತ್ಕೊಂಡು ಒಂದು ಸಂಖ್ಯೆ, ನಿಮ್ಮ ಮನಸ್ಸಿನಲ್ಲಿ ಬಂದಿರತಕ್ಕಂಥ ಒಂದು ಸಂಖ್ಯೆಯನ್ನು ಅಲ್ಲಿ ಬರೀರಿ. ಬರೆದು ಒಂದು ಪ್ರಶ್ನೆಯನ್ನು ಬರೆದಿಟ್ಕೊಳ್ಳಿ. ನೋಡಿ, ಆ ಒಂದು ಸಂಖ್ಯೆ ಮತ್ತು ಪ್ರಶ್ನೆಗೆ ತಕ್ಕಂಗೆ ನಿಮಗೆ ಉತ್ತರ ಯಾವ ಥರ ಸಿಗುತ್ತೆ ಅಂತ ಹೇಳಿದ್ರೆ, 9 ಗ್ರಹಗಳು, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, 9 ಗ್ರಹಗಳು. 12 ರಾಶಿಗಳು, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, 12 ರಾಶಿಗಳು. 27 ನಕ್ಷತ್ರಗಳು, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಕ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. 1-2 ನಕ್ಷತ್ರಗಳು ಬಿಟ್ಟಿದ್ದೀನಿ ಅನಿಸುತ್ತೆ. ಟೋಟಲ್ 27 ನಕ್ಷತ್ರಗಳು, ಅಶ್ವಿನಿಯಿಂದ ರೇವತಿ ತನಕ. ಒಂದು ನಕ್ಷತ್ರಕ್ಕೆ 4 ಪಾದ, 27 ನಕ್ಷತ್ರಕ್ಕೆ 108 ಪಾದಗಳು. 30 ಡಿಗ್ರಿಗೆ ಒಂದು ರಾಶಿಯಲ್ಲಿ ಒಂದು ಮನೆ, ಯಾವ ಒಂದು ಗ್ರಹ ಇರುತ್ತೋ ಆ ಮನೆಯದು ಆ ಒಂದು ಕೆಲಸ ಮುಗಿಯುತ್ತೆ. ಮುಂದಿನ ರಾಶಿಗೆ ಭಗವಂತ ಪ್ರವೇಶ ಮಾಡ್ತಾನೆ. ಭಗವಂತ ಅಂದರೆ ಗ್ರಹಗಳು ಪ್ರವೇಶ ಮಾಡುತ್ತೆ. ಈ ಥರ ಇರಬೇಕಾದ್ರೆ ಈ 27 ನಕ್ಷತ್ರದಲ್ಲಿ ಬರುವಂತಹ 108 ಸಂಖ್ಯೆ ಏನಿದೆ, ಆ 108 ಸಂಖ್ಯೆಯನ್ನು ಇಟ್ಕೊಂಡು ನಾವು ಭವಿಷ್ಯವನ್ನು ನೋಡ್ಬೋದು. ಇವತ್ತು ನಾನು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಆ ಕೆಲಸ ಆಗುತ್ತಾ ಆಗಲ್ವಾ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ನಾನೇ ಒಂದು ಸುಮ್ಮನೆ ರ್ಯಾಂಡಮಾಗಿ ಒಂದು ನಂಬರನ್ನು ಹೇಳಬೇಕು ಅಂದರೆ 101 ಅಂತ ಹೇಳಿಬಿಡ್ತೀನಿ. 101 ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇವಾಗ 101 ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋದು ಅಂದರೆ, ನಮಗೆ 12 ಏನು ರಾಶಿಗಳಿದೆ, ಆ 12 ರಾಶಿಗಳನ್ನ ತೆಗಿತಾ ಬರಬೇಕು, ಮೈನಸ್ ಮಾಡ್ತಾ ಬರಬೇಕು, ಅಂದರೆ ಭಾಗಿಸ್ತಾ ಬರಬೇಕು. ಸೊ ಆ ಥರ ಭಾಗಿಸ್ತಾ ಬಂದಾಗ 101 ಎಲ್ಲಿ ನಿಂತ್ಕೊಳ್ಳುತ್ತೆ, ಎಷ್ಟು ಸಂಖ್ಯೆ ಉಳಿಯುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಥರದ ಒಂದು ಕ್ಯಾಲ್ಕುಲೇಷನಲ್ಲಿ ಒಂದು ಸಂಖ್ಯೆ ಉಳಿದ್ರೆ, ಅಥವಾ 3 ಸಂಖ್ಯೆ ಉಳಿದ್ರೆ, 5 ಸಂಖ್ಯೆ ಉಳಿದ್ರೆ, 9 ಸಂಖ್ಯೆ ಉಳಿದ್ರೆ ಬಹಳ ಒಂದು ಅನುಕೂಲ ಅಂತಕ್ಕಂಥದ್ದು ನಾವು ನೋಡ್ಬೋದು. ಟೋಟಲ್ 14 ಬಂತು ಅಂದ್ಕೊಳ್ಳಿ. 4 + 1 5 ಆಯಿತು. 5 ಸಂಖ್ಯೆ ಅತ್ಯಂತ ಶುಭ ಕೆಲಸ ಆಗುತ್ತೆ. 18 ಬಂತು. 1 + 8 9 ಆಯಿತು. 9 ಅತ್ಯಂತ ಶುಭ ಕೆಲಸ ಆಗುತ್ತೆ. ಒಂದೇ ಸಂಖ್ಯೆ ಬಂತು, ಒಂದು ಸಂಖ್ಯೆಯಲ್ಲಿ ಕೆಲಸ ಡೆಫಿನೆಟಾಗಿ ಆಗುತ್ತೆ. 3 ಸಂಖ್ಯೆ ಬಂತು. 3 ಸಂಖ್ಯೆ ಬಂದಾಗ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಅಂತಕ್ಕಂಥ ನಾವು ತಿಳ್ಕೊಬೋದು. ಅದೇ 7 ಸಂಖ್ಯೆ ಬಂತು, ವೃಥಾ ತಿರುಗಾಡಿಸ್ತಾ ಇರುತ್ತೆ. 8 ಬಂತು, ಆ ಹೋಗಿರೋ ಕೆಲಸದಲ್ಲಿ ಫೇಲ್ಯೂರ್ ಆಗಿ ನಾವು ಏಟು ತಿನ್ಕೊಂಡು ಬರ್ಬೋದು. ಅಥವಾ 4 ಸಂಖ್ಯೆ ಬಂತು. 4 ಸಂಖ್ಯೆ ಬಂದರೆ ನಾವು ಏನು ಕೆಲಸಕ್ಕೆ ಹೋಗಿದ್ದೀವೋ ಆ ಕೆಲಸದಲ್ಲಿ ದೊಡ್ಡ ಮೋಸ ಆಗುತ್ತೆ. ಈ ಥರ ಒಂದು ಸಂಖ್ಯಾಶಾಸ್ತ್ರದ ಪ್ರಕಾರ ಮತ್ತು ಪ್ರಶ್ನಾಶಾಸ್ತ್ರದ ಪ್ರಕಾರ ಒಂದು ಟ್ರಿಕ್ಸನ್ನು ಇಟ್ಕೊಂಡು ನಾವು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪ್ರಶ್ನೆಗಳಿದ್ದರೆ 108ರಲ್ಲಿ ಯಾವ ಒಂದು ಸಂಖ್ಯೆ ಬರುತ್ತೋ ಆ ಸಂಖ್ಯೆನ ಬರೆದಿಟ್ಕೊಂಡು
ಅದನ್ನು 12ರಿಂದ ಭಾಗಿಸ್ತಾ ಬಂದಾಗ ಉಳಿದ ಸಂಖ್ಯೆ ಏನಿದೆಯಲ್ಲ ಆ ಸಂಖ್ಯೆಯನ್ನು ನೋಡಿದಾಗ ನಾನು ಹೇಳಿರ್ತಕ್ಕಂಥ ಫಾರ್ಮ್ಯಾಟಲ್ಲಿ 1, 3, 5, 9 ಈ ಸಂಖ್ಯೆಗಳಲ್ಲಿ ಬಹಳ ಚೆನ್ನಾಗಿ ಮನುಷ್ಯನಿಗೆ ಅನುಕೂಲವಾಗುತ್ತೆ. ಅಥವಾ ಉಳಿದ ಸಂಖ್ಯೆಗಳು ಬಂದರೆ ತೊಂದರೆಗಳಾಗತ್ತೆ. ಒಂದು ಪ್ರಾಣಿಯನ್ನು ಮನೆಗೆ ತರ್ಬೋದಾ ಬೇಡವಾ ಅಂತ ಕನ್ಫ್ಯೂಷನ್ ತುಂಬ ಇರುತ್ತೆ. ಆ ಥರ ನಮಗೆ ತುಂಬ ಇದ್ದಾಗ ನಾವು ಈ ಒಂದು ಸಂಖ್ಯೆಯನ್ನು ದೇವರಿಗೆ ನಮಸ್ಕಾರ ಮಾಡಿ, ದೇವರೇ ನೀವು ಯಾವ ಒಂದು ಸಂಖ್ಯೆಯನ್ನು ಕೊಡ್ತೀವೋ ಆ ಒಂದು ಸಂಖ್ಯೆಗೆ ತಕ್ಕಂಥ ಉತ್ತರವನ್ನು ನೋಡಿಕೊಂಡು ಅದನ್ನು ನೀವು ನಿನ್ನ ಒಂದು ನಿರ್ಧಾರದಲ್ಲೇ ನಾನು ಹೋಗ್ತೀನಪ್ಪ ಅಂಥೇಳಿ ದೇವರ ಮೇಲೆ ಒಂದು ಪ್ರಾರ್ಥನೆಯನ್ನು ಮಾಡಿ, ಒಂದು ಶುದ್ಧವಾಗಿರ್ತಕ್ಕಂಥ ಸ್ಥಳದಲ್ಲಿ ಕೂತು ಒಂದು ಪೇಪರ್ ಪೆನ್ನನ್ನು ಇಟ್ಕೊಂಡು ಈ ಸಂಖ್ಯೆಯನ್ನು ತೆಗೆದು ಆ ಸಂಖ್ಯೆ ಮುಖಾಂತರ ಎಣ್ಸ್ ನೋಡಿದಾಗ ನಮಗೆ ಉತ್ತರ ಸಿಗುತ್ತೆ. ಈ ಥರ ಸಿಂಪಲ್ಲಾಗಿರ್ತಕ್ಕಂಥ ಒಂದು ನೋಡ್ಬೋದು. ಇನ್ನು ನಮಗೆ ದೊಡ್ಡ ದೊಡ್ಡ ಪ್ರಶ್ನೆಗಳಿದೆ ಅಥವಾ ನಿಗೂಢವಾಗಿರ್ತಕ್ಕಂಥ ಪ್ರಶ್ನೆಗಳಿದೆ ಅಂದಾಗ ನಾವು ಕವಡೆ ಶಾಸ್ತ್ರದ ಮುಖಾಂತರ ಅದನ್ನು ನೋಡ್ಬೋದು. ಈ ಥರ ಬಹಳ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರಗಳಿದೆ. ಆ ಥರ ನಿಮಗೇನಾದರೂ ಸಮಸ್ಯೆಗಳು ಜಾಸ್ತಿ ಇದೆ ಅಥವಾ ನೋಡಬೇಕು, ವಿಚಿತ್ರವಾಗಿರ್ತಕ್ಕಂಥ ತೊಂದರೆಗಳಿದೆ ಅಂದಾಗ ನಮ್ಮನ್ನು ಸಂಪರ್ಕ ಮಾಡಿ, ನಾವು ಅದಕ್ಕೆ ಉತ್ತರವನ್ನು ನಿಮಗೆ ಪ್ರಶ್ನಾಶಾಸ್ತ್ರದ ಮುಖಾಂತರ ದೇವಿ ಮಹಾಯಕ್ಷಿಣಿ ಸಿದ್ಧಿಯಿಂದ ಕೊಡ್ತೇವೆ. ಮುಂದಿನ ಒಂದು ವಿಚಾರದಲ್ಲಿ ನಾವು ಯಾವ ರೀತಿಯಲ್ಲಿ ಅದನ್ನು ನಿಮಗೆ ಹೇಳ್ತೀವಿ, ಪರಿಹಾರ ಹೇಳ್ತೀವಿ, ಅದರ ಬಗ್ಗೆ ನಾವು ಗಮನವನ್ನು ಕೊಟ್ಟು ಮಾಡಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ. ಮುಂದಿನ ವಿಡಿಯೋಗೆ ಹೀಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ. ನಮಸ್ಕಾರ.